ಎಸ್ ಎನ್ ನಾರಾಯಣಸ್ವಾಮಿಯವರು ವೇದಿಕೆಗೆ ಆಹ್ವಾನಿಸಿದ್ದಾರೆ. ತಾವೆಲ್ಲರೂ ಚಪ್ಪಾಳೆಯೊಂದಿಗೆ ಅವ್ರನ್ನ ಬರಮಾಡ್ಕೋಬೇಕು ಅಂತ ಮನವಿ ಮಾಡ್ಕೊಂತ ಇದ್ನೆ. ಹಾಗೆ ಅವರ ಜೊತೆಯಲ್ಲಿ ಕೆಡಿಎ ಅಧ್ಯಕ್ಷರಾದಂತ ಗೋಪಾಲ್ ರೆಡ್ಡಿ ಅವರು ಬರ್ತಾ ಇದ್ದಾರೆ. ಅವ್ರಿಗೂ ನಮ್ಮ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಹಾಗೆ ಡಿಕೆಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತ ಸುರೇಶ್ ಅಣ್ಣವರು ಬಂದಿದ್ದಾರೆ. ಎಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಎಲ್ಲ ನನ್ನ ಗೌರವಾನ್ವಿತ ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ನಂಬಿ ಅವರ ಆಗಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ಸಂವಿಧಾನವನ್ನು ನಂಬಿ ಭಾರತ ಇರ್ತಕ್ಕಂಥ ಅದ್ವಿ ನಿನ್ನೆಲ್ಲ ಕರ್ಕೊಂಡೋಗಿ ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿಸಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತೀವಿ ಅಂತ ಕೂಡ ನಾವು ಹೇಳಿದ್ವಿ. ಬಂದರೆ ನೀವು ಕೂಡ ಇವತ್ತು ಈ ಸಮಾಜದಲ್ಲಿ ವಿಶೇಷವಾಗಿ ಹಿಂದೆ BM ಕಟ್ಟುವಾಗ ನೆಹರೂರವರು, ಇಂದಿರಾ ಗಾಂಧಿಯವರು, ಅಂದಿನ ಕಾಂಗ್ರೆಸ್ ಸರ್ಕಾರ ಸ್ಥಳೀಯವಾಗಿ ಎಲ್ಲ ಜನಾಂಗಕ್ಕೆ ಕೂಡ ಕೆಲಸ ಕೊಡಬೇಕು ಅಂತ ಹೇಳಿ ಸನ್ಮಾನ್ಯ ಎಂ.ವಿ. ಕೃಷ್ಣಪ್ಪನವರು ಕೇಂದ್ರ ಮಂತ್ರಿ ಆಗಿದ್ದಾಗ ಈ BML ಕಾರ್ಖಾನೆಯ ಸ್ಥಾಪನೆ ಮಾಡಿದ್ದು ನಮಗೆಲ್ಲ ಕೆಲಸ ಕೊಡಬೇಕು ಅಂತ. ಇವತ್ತು ನಾವು ಈ BML ಕಾರ್ಖಾನೆ ನಂಬಿ ಭಾರತ್ ಗೋಲ್ಡ್ ಸ್ಥಾಪ ಆದ್ಮೇಲೆ ವಾಜಪೇಯಿ ಸರ್ಕಾರದ ಬಂದ ತಕ್ಷಣ ಈ ಗೋಲ್ಡ್ ಸ್ಟಾಪ್ ಮಾಡಿದ್ರು. ಅದಾದ್ಮೇಲೆ ಈಗ ಅನೇಕ ಕುಟುಂಬಗಳಿಗೆ ಯಾವ ಮೈಸೂರು ಕೆಲಸ ಮಾಡ್ತಾ ಇದ್ರು ಅವರಿಗೆ ವಾಸ ಮಾಡ್ಲಿಕ್ಕೆ ಮನೆ ಇಲ್ಲ, ಅವರಿಗೆ ಸಂಬಳ ಇಲ್ಲ, ಅವರ ಮಕ್ಕಳು ವಿದ್ಯಾಭ್ಯಾಸ ಮಾಡಿಕೊಂಡು ಇವತ್ತು ಬೆಂಗಳೂರಿಗೆ ಚೆನ್ನೈಗೆ ಕೆಲಸ ಮಾಡ್ತಾ ಇದ್ರು. ಅದನ್ನು ತಾವೆಲ್ಲ ಕೂಡ ಅಪ್ಡೇಟ್ ಮಾಡಿದ್ದೀರಿ. ಈ BML ಸಿಬ್ಬಂದಿ ಕಡಿಮೆ ಆಗ್ತಾ ಬಂದಂಗೆ ನಿಮ್ಮನ್ನ ಮಸ್ಕೋನಲ್ಲಿ ನೇಮಕ ಮಾಡ್ಕೊಳ್ತೀವಿ ಅಂತೇಳಿ ತಮ್ಮನ್ನೆಲ್ಲ ಕೂಡ ತಗೊಂಡ್ರು. ಭಾರತ ಸರ್ಕಾರ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಾವು BML ಮಾರಾಟಕ್ಕೆ ಇಟ್ಟಿರ್ಲಿಲ್ಲ. ಇವತ್ತು BML ಮಾರಾಟಕ್ಕಿಟ್ಟು ಕಾರ್ಮಿಕರ ದೋಷಗಳನ್ನ ಅತಂತ್ರ ಮಾಡ್ತಾ ಇದ್ದಾರೆ. ಇವತ್ತು ವಿಶೇಷವಾಗಿ ಹಿಂದೆ ನಿಮ್ಮ ನಾಯಕರು ಹೇಳಿದ್ದು ಮ್ಯಾನೇಜ್ಮೆಂಟ್ ಒಟ್ಟಿಗೆ ನೀವೇ ಮಾಡ್ತಾ ಇದ್ದೀರಿ. ಮನುಷ್ಯನಿಗೆ ಆಸೆ ಮುಂದೆ ಒಳ್ಳೆ ಭವಿಷ್ಯ ಕೆಲಸವನ್ನು ಮಾಡುತ್ತಿದ್ದೀರಿ. ಕ್ಯಾನ್ಸಲ್ ಮಾಡಿ ಟ್ವೀಟ್ ಮಾಡಿದ್ದಾರೆ. ನಾನು ಹೇಳ್ತೇನೆ, ಇವತ್ತು ಒಂದು ವೇಳೆ ನಿಮಗೆ ಪರ್ಮನೆಂಟ್ ಮಾಡಕ್ ಸಾಧ್ಯ ಇಲ್ಲ ಅಂದ್ರೆ ಇವತ್ತು ಸರ್ಕಾರ
ಸರ್ಕಾರ ವೇತನ ನಿಗದಿ ಮಾಡಿದೆ ಇವತ್ತು ನಿಮಗೆ. ಆ ವೇತನ ಬಿಡಬೇಕು. ಏನು ಅಣ್ಣವ್ರು ಹೇಳಿದ್ರು ಆ ಸೌಲಭ್ಯಗಳು, ಯಾಕಂದ್ರೆ ಆ BM ಕೂಡ 1 ಲಕ್ಷ ತಗೊಂಡ್ರೆ 20,000ಕ್ಕೆ ಅವರಿಗಿಂತ 4 ಪಟ್ಟು ಹೆಚ್ಚು ಕೆಲಸ ಮಾಡ್ತಾರೆ. ಹೇಳ್ತಾರೆ ಮಸ್ಟರ್ ಎಂಪ್ಲಾಯ್ಸ್ ಇಲ್ಲ ಅಂದ್ರೆ BM ಇಲ್ಲ. ಇವತ್ತು BM ಅಲ್ಲಿ ಏನ್ ಎಂಪ್ಲಾಯ್ಸ್ ಇದೆ ಅವ್ರಿಗೆಲ್ಲ 50 ಆಫೀಸ್ ಆಗಿದೆ, ಒಬ್ಬರು ಕೆಲಸ ಮಾಡ್ಲಿಕ್ಕೆ ಆಗತ್ತಿಲ್ಲ. ಹೇಳಿದ್ರಿ ಮಾತನ್ನ ಏನು, ನಾವು ಎಂಪ್ಲಾಯ್ಸ್ ಮಾತ್ರ ಕೊಡ್ತೀವಿ ಏನ್ರಿ, ಕೆಲಸ ಮಾಡೋದು ಎಂಪ್ಲಾಯ್ಸ್ ಇಲ್ಲ. ಕೆಲಸ ಮಾಡ್ತಕ್ಕಂಥ ಇವರು ಲಾಭ ಅವ್ರಿಗೆ. ಇದನ್ನು ನಾನು ಖಂಡಿಸ್ತೇನೆ. ಖಂಡಿತವಾಗ ಕೂಡ ನಿಮ್ಮ ಬೇಡಿಕೆ ಸರಿಯಾಗಿದೆ. ಸಾಧ್ಯವಾದರೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೇನೆ, ಈ ಹೋರಾಟವನ್ನ ಚರ್ಚೆ ವಿವಿಧ ರೀತಿಯಲ್ಲಿ ಮಾಡಬೇಕಾಗಿತ್ತು. ನನಗೆ ಅರ್ಥ ಆಗತ್ತೆ. ಇವತ್ತು ಪಾಪ 7 ದಿವಸದಿಂದ 11 ದಿವಸದಿಂದ ಇವತ್ತು ಈ ಮಳೆ ಚಳಿಯಲ್ಲಿ ಮನೆ ಮಠ ಬಿಟ್ಟು ಇವತ್ತು ನಿಮ್ಮ ಒಂದು ಹೋರಾಟಕ್ಕೋಸ್ಕರ, ಜೀವನಕ್ಕೋಸ್ಕರ, ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೇನೆ. ಇವತ್ತು ನಿಮ್ಗೆ ಐಷಾರ ಬಂಗ್ಲೆ ಕೊಡಿ ಹೋರಾಟ ಮಾಡ್ತಾ ಇಲ್ಲ, ನಮ್ಮ ಕಾರ್ ಕೊಡಿ ಹೋರಾಟ ಮಾಡ್ತಾ ಇಲ್ಲ, ಹಾಗೆ ಕೆಲಸ ಮಾಡೋದಿಲ್ಲ, ಸುಮ್ಮನೆ ಸಂಬಳ ಕೊಡಿ ಹೋರಾಟ ಮಾಡ್ತಾ ಇದ್ದೀರಾ? ಇಲ್ಲ. ಆದ್ರೆ ಚರ್ಚೆ ಮಾಡಿಸಿದ್ರೆ ನಿಮ್ಮ ಹೋರಾಟವನ್ನ ಇದು ವಿವಿಧ ರೀತಿಯಲ್ಲಿ ಮಾಡಬಹುದಾಗಿತ್ತು. ಏನು ವಿವಿಧ ರೀತಿ ಅಂದ್ರೆ ಈ ಭೀಮರ ಆಡಳಿತಕ್ಕೆ ಕಿವಿ, ಕಣ್ಣು, ಮೂಗು ಏನೂ ಇಲ್ಲ. ಹಸಿವಿನ ಸಾಯ್ತಾ ಇದ್ರೆ ಅವ್ರು ನಮಗೆ ಸಂಬಂಧ ಇಲ್ಲ ಕೇಳ್ತಾರೆ ಅಂದ್ರೆ ಅವ್ರು ನಿಜವಾಗಿ ಮನುಷ್ಯ. ಅವರು ನಾನು ಇವತ್ತು ಇಷ್ಟೇ ಭರವಸೆ ಕೊಡ್ತೇನೆ, ಇಲ್ಲಿ ಧರಣಿ ಮಾಡೋದ್ರಿಂದ ಸಮಸ್ಯೆ ಪರಿಹಾರ ಆಗೋದಿಲ್ಲ. ನಾನು ನೇರವಾಗಿ ಮಾತಾಡುವಂತ ಮನುಷ್ಯ, ಎಷ್ಟು ಸುಳ್ಳು ಮಾತಾಡೋದಿಲ್ಲ. ನಾನು ಹೇಳ್ತೇನೆ, ನೀವು ಇಲ್ಲಿ ಕೂತ್ರೆ ಸಮಸ್ಯೆ ಪರಿಹಾರ ಆಗೋದಿಲ್ಲ. ನಾನು ಬೆಳಿಗ್ಗೆ ಒಂದು ವೇಳೆ ಅವರು ಬೇರೆ ಕ್ಷೇತ್ರವ್ರನ್ನ ಹಂಚಿ ತಗೊಂಡ್ರೆ ನಮಗ್ ತೊಂದರೆ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಇವತ್ತು ಇಲ್ಲಿ ಕೂತು ನಾವು ಇನ್ನು 1 ತಿಂಗಳು ಧರಣಿ ಮಾಡಿದ್ರು ಕೂಡ ಅವ್ರು ಯಾರು ನಮ್ಮ ಕಡೆ ಬರೋದಿಲ್ಲ. ಮೊನ್ನೆ ನಮ್ಮ ಗೌರವ MP ಬಂದಿದ್ರು ಅಂತೆ, ಕೇಳಿಪಟ್ಟಿದ್ದಾರೆ. ನಾವು ಪಾರ್ಲಿಮೆಂಟ್ ಮಾತಾಡ್ತೇನೆ. ಯಾವತ್ತಪ್ಪ ಪಾರ್ಲಿಮೆಂಟ್? ಏನ್ ಮಾತಾಡ್ತೀವಿ ಪಾರ್ಲಿಮೆಂಟ್ ಅಲ್ಲಿ? ಏನ್ ಮಾತಾಡ್ತೀಯಪ್ಪ ಪಾರ್ಲಿಮೆಂಟ್? ಏನ್ ಮಾತಾಡೋದು? ಪಾರ್ಲಿಮೆಂಟ್ ಅಲ್ಲಿ ಏನ್ ಮಾತಾಡಿ ಪ್ರಯೋಜನ ಇಲ್ಲ. ಪಾರ್ಲಿಮೆಂಟ್ ಮಾತಾಡಬೇಕಾದ್ರೆ ನ್ಯಾಷನಲ್ ಪಾಲಿಸಿ ಇರ್ಬೇಕು. ಅವರೆಲ್ಲರಿಗೆ ನ್ಯಾಷನಲ್ ಪಾಲಿಸಿ. ಇವತ್ತೆಲ್ಲ ಗೌರ್ಮೆಂಟ್ ಸೆಕ್ಟರ್ ಬಿಡಿಸ್ತಾ ಇದ್ದಾರೆ. ಅವರು ಒಪ್ಕೊಳ್ತಾರ ಮಾತನ್ನ? ಒಪ್ಪೋದಿಲ್ಲ. ಸುಮ್ಮನೆ ನಾವೆಲ್ಲ ಬಂದು ನಿಮ್ಮನ್ನು ಕಣ್ಣೋಡಿಸಿ ಯಾಮಾರಿಸಿ ಹೋಗ್ಬೇಕಷ್ಟೇ. ನಿಜವಾಗ ಕೂಡ ನಿಮಗೆ ಸಹಾಯ ಆಗ್ಬೇಕು ಅಂದ್ರೆ ನನ್ನ ಮಾತು ಕೇಳಿ ಹೋರಾಟ ಬೇರೆ ರೀತಿ ಮಾಡೋಣ. ಇವತ್ತು ನಾವೆಲ್ಲ ಕೂಡ ಧರಣಿಯನ್ನು ಬಂದ್ ಮಾಡಿ ಕೆಲಸಕ್ಕೆ ಹಾಜರಾಗೋಣ. ಮೇಲ್ ಬಿಡದ ಅಪಾಯ ತಗೊಳ್ಳಿ. ನಾನು ನಿಮ್ಮ ಮುಖಂಡರು ಬನ್ನಿ. ಒಂದು ವೇಳೆ ನಮ್ಮ ಸಮಸ್ಯೆಗಳು ಒಪ್ಪದೇ ಇಲ್ಲ ಅಂದ್ರೆ ಈ ಹೋರಾಟ ಇಲ್ಲಿ ಮಾಡಿ ಏನು ಪ್ರಯೋಜನ ಇಲ್ಲ. ಈ ಹೋರಾಟವನ್ನ ಬೆಂಗಳೂರು ಹೆಡ್ ಆಫೀಸ್ ಶಿಫ್ಟ್ ಮಾಡೋಣ. ಆ ಶಿಫ್ಟ್ ಮಾಡೋದಕ್ಕೆ ನಿಮಗೆ ಎಷ್ಟು ಬಸ್ಗಳು ನಾನು ಕೊಡ್ತೇನೆ, ಎಷ್ಟು ಬಸ್ಗಳು ನಾನು ಕೊಡ್ತೇನೆ. ಆ ಊಟ ತಿಂಡಿ ಎಷ್ಟೇ ಖರ್ಚಾಗ್ಲಿ ಅದನ್ನ ನಾನು ಗೋಪಾಲ ಬಳಸ್ಕೊಳ್ತೇವೆ. ನೀವು ಇಲ್ಲಿ ಕೂತ್ಕೊಂಡು ಇನ್ನು 1 ವಾರ ಸ್ಟ್ರೈಕ್ ಮಾಡಿದ್ರು ಕೂಡ ನಾವು ಸಫರ್ ಆಗ್ತೇವೆ, ನಾವು ಉಪವಾಸ ಇರ್ತೇವೆ.
ನಮ್ಮ ಹೆಂಡತಿ ಮಕ್ಕಳು ಕಷ್ಟಪಡ್ತಾರೆ, ನಮ್ಮ ಕನಿಷ್ಠ ಪಕ್ಷ ಯಾವ ಸೌಲಭ್ಯ ಕೂಡ ಸಿಗೋದಿಲ್ಲ. ದಯಮಾಡಿ ನನ್ನ ಮಾತನ್ನು ಕೇಳಿ. ಏನೇನು ಯೂನಿಯನ್ ಮುಖಂಡಿರ್ತೀರಾ, ನಿಮ್ಮಲ್ಲಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ದಯಮಾಡಿ ನೀವು ಕೂತ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ. ಯಾರೋ ಬರ್ತಾರೆ, ಭಾಷಣ ಮಾಡ್ತಾರೆ, ಹೋಗ್ತಾರೆ. ನಿಮ್ ಒಳ್ಳೆದು ಗೊತ್ತಾ? ನಿಮ್ ಕೆಲಸ ಆಗುತ್ತಾ? ಇಲ್ಲ. ದಯಮಾಡಿ ಕೇಳಿ, ಈ ಹೋರಾಟ ಪ್ರಯತ್ನ ಮಾಡ್ಕೊಂಡಿದ್ರೆ ಏನೂ ಸಿಕ್ಕಿಲ್ಲ. ನಾನು ಹೆಂಡತಿ ನೋಡಿದೆ, ಕೆಜಿಎಫ್ ಮಾಡ್ತಾ ಇದ್ದಾರೆ, ಯಾರು ಸಮಯ ಸಿಗುತ್ತಾ ಅಂತ. ಸಹೋದರಿ ರೂಪಗಳ ಬಂದು ಹೋಗಿದ್ದಾರೆ. ಹೇಳಿ ರೂಪವನ್ನ, ಅಣ್ಣ ಅಪಾಯಿಂಟ್ ಕೊಟ್ಟಿದ್ದಾರೆ, ಶನಿವಾರ 50 ಕೊಟ್ಟಿದ್ದಾರೆ, 19 ಕೊಟ್ಟಿದ್ದಾರೆ, ನಾವು ಹೋಗಿ ಬರ್ತೀವಿ ಅಂತ. ಹೋಗಿ ಏನೋ ಮಾಡ್ತೀವಿ, ಏನು ಹೋಗೋದು ಸರಿ, ಆದ್ರೆ ಒಬ್ಬೊಬ್ಬರು ಹೋದ್ರೆ ಪ್ರಯೋಜನ ಆಗೋದಿಲ್ಲ. ನಾನು ಇವತ್ತು ಹೇಳ್ತೇನೆ, ನಮ್ಮ ಜಿಲ್ಲೆಯ ಶಾಸಕರ ಪರವಾಗಿ ಜಿಲ್ಲೆಯ ಎಲ್ಲಾ ಶಾಸಕರು ಪಕ್ಷಾತೀತವಾಗಿ ನಮ್ಮೊಟ್ಟಿಗೆ ಒಪ್ಪಿ ನಾವೆಲ್ಲ ಒಟ್ಟಿಗೆ ಹೋಗಿ ನೀವು ಪರಿಹಾರ ಮಾಡಿಲ್ಲ ಅಂದ್ರೆ ನಾವು ಕೋಲಾರ ಕೆಜಿಎಫ್ ಬಂಗಾರಗಳಿಂದ ಬಂದು ಮಾಡ್ತೀವಿ ಅನ್ನೋದಂದ್ರೆ ಯಾಕಂದ್ರೆ ಹಬ್ಬಗಳ ಹಬ್ಬ ಹೋಗ್ತಾರೆ, ಟೀ ಕೊಡ್ತಾರೆ, ನಮಗೆ ಕೂರಿಸ್ತಾರೆ, ಅವ್ರ ಕಾನೂನು ಬುಕ್ ತೋರಿಸ್ತಾರೆ, ಅವಾಗ ಎಸ್ ಬಗ್ಗೆ ಹೋಗಿ ಹೇಳ್ಕೊಂಡ್ ಬರ್ತೀವಿ. ನಿಮ್ಮ ಒಟ್ಟೆ ಗೊತ್ತಾ? ನೀವು ಪರಿಹಾರ ಸಿಗುತ್ತಾ? ನೋ, ಇಟ್ಸ್ ಇಂಪಾಸಿಬಲ್. ಸಿಗೋದೇ ಪರಿಹಾರ. ನಿಮಗೆ ಪರಿಹಾರ ಸಿಗಬೇಕು ಅಂದ್ರೆ ನೀವೇನವರು ಎಲ್ಲಾ ಶಾಸಕರು ಮನವಿ ಕೊಡಿ, ಒಂದು ಡೇಟ್ ನಿಗದಿ ಮಾಡ್ತೀವಿ, ಅವತ್ತೆಲ್ಲರೂ ಹೋಗಿ ಒಟ್ಟಾಗಿ ಪ್ರೆಷರ್ ಹಾಕಿದ್ರೆ ಮಾತ್ರ ನಿಮ್ಮ ಸಮಸ್ಯೆ ಪರಿಹಾರ ಆಗ್ತದೆ. ಅದು ಮಾಡಿಲ್ಲ ಅಂದ್ರೆ ಖಂಡಿತ ಹೇಳ್ತೀನಿ, ಧರಣಿ ಮಾಡೋದ್ರಿಂದ ಸಮಸ್ಯೆ ಪರಿಹಾರ ಆಗುವುದಿಲ್ಲ. ಆಗುತ್ತಾ ಹೇಳಿ? ಆಗುತ್ತಾ? 11 days ಆಯ್ತು, ರೆಸ್ಪಾನ್ಸ್ ಇದೆಯಾ ಹೇಳಿ? ಇದೆಯಾ? ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ಯೂನಿಯನ್ ಮುಖಂಡರಿಗೆ, ಇಲ್ಲಿ ಪಾರ್ಟಿ ಪಕ್ಷ ಬೇಡ, ನಾನು ರಾಜಕೀಯ ಮಾಡೋದಿಲ್ಲ. ನೀವೆಲ್ಲ ಕಾರ್ಮಿಕರ ನನ್ನ ಬಂಧುಗಳು, ನೀವೆಲ್ಲ ಕೂಡ ಈ ಚಳಿ ಮಳೆಯಲ್ಲಿ ಕೂತು ಧರಣಿ ಮಾಡೋದ್ರಿಂದ ಏನು ಪ್ರತಿಫಲ ಆಗೋದಿಲ್ಲ. ದಯಮಾಡಿ ನನ್ನ ಮಾತನ್ನು ಕೇಳಿ, ಧರಣಿಯನ್ನು ಮುಕ್ತಾಯಗೊಳಿಸಿ ಇವರು 15 ಟೀಮ್ ಮಾಡ್ಕೊಳ್ಳಿ. ಫಸ್ಟ್ ನಿಮ್ಮ ಟೀಮ್ ಅನ್ನು ಬಂದು ನಾನೇ ಬರ್ತೀನಿ ನಿಮ್ಮ ಮಟ್ಟಿಗೆ, ಎಲ್ಲ MLA ಮಾತಾಡೋಣ. ಇಲ್ಲ ಅಂದ್ರೆ ಬೆಳಗಾವಲ್ಲಿ ಸೆಷನ್ ಇದೆ, ಅವತ್ತು ಎಲ್ಲ MLA ಸಿಗ್ತಾರೆ, ಅವ್ರನ್ನೆಲ್ಲ ನಾನೇ ಹೋಗಿ ಗೂಡಿಸ್ತೀನಿ. ಅವರೆಲ್ಲ ಕರ್ಕೊಂಡು ಒಟ್ಟಿಗೆ ಹೋದ್ರೆ ಮಾತ್ರ ನಿಮ್ಗೇನಾದ್ರೂ ಸ್ವಲ್ಪ ಮಟ್ಟಿಗೆ ಪರಿಹಾರ ಸಿಗಬಹುದು ಅಂತ ಹೇಳಿ ನನ್ನ ಅನಿಸಿಕೆ. ದಯಮಾಡಿ ನಾನು ರೂಪಮ್ಮ ನಾವೆಲ್ಲ ನಿಮ್ಮ ಪರವಾಗಿದ್ದೇವೆ, ಆದರೆ ನಿಮ್ಮ ಸಮಸ್ಯೆಗೆ ಪರಿಹಾರ ಆಗ್ಬೇಕಲ್ವಾ? ಪರಿಹಾರ ಆಗ್ಬೇಕಂದ್ರೆ ಇದೊಂದೇ ದಾರಿ. ನಾವೆಲ್ಲ ಸೇರಿ ಇಡೀ ಜಿಲ್ಲೆಯ MP MLAಗಳು, KV ಅಧ್ಯಕ್ಷರು, ನಿಮ್ಮ ಕಾರ್ಪೊರೇಟ್ ಅಧ್ಯಕ್ಷರು, ಪುರಸಭಾ ಅಧ್ಯಕ್ಷರು, ನಾವೆಲ್ಲ ಒಂದು ನಿಯೋಗ ಟೀಮ್ ಹೋಗಿ ಆ ಹೈಕಮಾಂಡ್ ಅನ್ನ ಬೆದರಿಸಿದ್ರೆ ಮಾತ್ರ ಪರಿಹಾರ ಆಗ್ತದೆ. ಬರೀ ಕೂತು ಧರಣಿ ಮಾಡಿಕೊಂಡು ಧಿಕ್ಕಾರ ಧಿಕ್ಕಾರ ಅಂದ್ರೆ ಡೌನ್ ಡೌನ್ ಅಂದ್ರೆ ನಾವೇ ಡೌನ್ ಆಗುತ್ತೆ ಅಲ್ಲ. ನಮ್ಮ ಬಡವರಿಗೂ ಕೇಳಿಸ್ಬೇಕು ಅಂದ್ರೆ ನಮ್ಮ ಹೋರಾಟ ಅವ್ರ ಬರೀ ಬಾಗಿಲು ತಟ್ಟಬೇಕು, ಹೌದಲ್ಲ? ದಯಮಾಡಿ ಹೇಳ್ತೀನಿ ಕೇಳಿ, ನನ್ನ ಮಾತ್ರ ಗೌರವ ಇದ್ರೆ ದಯಮಾಡಿ ಮುಖ ಅರ್ಥ ಮಾಡ್ಕೊಳ್ಳಿ. ಈ ಸ್ಟ್ರೈಕ್ ಅನ್ನ ಇವತ್ತು ಮುಕ್ತಾಯಗೊಳಿಸಿ ನಾನು
ಸಮಸ್ಯೆ ಪರಿಹಾರ ಮಾಡಿದ್ರೆ ಒಂದು ನಿಮಿಷಪ್ಪ, ನಿಮ್ಮ ಸಮಸ್ಯೆ ಪರಿಹಾರ ಮಾಡಿದ್ರೆ ಸೆಂಟ್ರಲ್ ಗೌರ್ಮೆಂಟ್, ನಾಟ್ ಸ್ಟೇಟ್ ಗೌರ್ಮೆಂಟ್. ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಯಾರು ಕೂಡ ತಲೆ ಹಾಕಿದ್ರ ಮತ್ತೆ ಇಲ್ಲಿ ಕೂಗು ಧರಣಿ ಮಾಡೋದ್ರಿಂದ ಸೆಂಟ್ರಲ್ ಗೌರ್ಮೆಂಟ್ ಬರ್ದಿಲ್ಲ ಅಂದ್ರೆ ನೀವೇನ್ ಮಾಡ್ತೀರಿ? ನೋಡಪ್ಪ, ಈ ಭಾರತೀಯ ಅಭ್ಯರ್ಥಿ ಇಲ್ಲಪ್ಪ ನೋಡಿ. ಧರಣಿ ಮಾಡೋದ್ರಲ್ಲಿ ಅಭ್ಯಂತರ ಇಲ್ಲ, ಆದ್ರೆ ಪರಿಹಾರ ಸಿಗುತ್ತಾ ಆದೇಶ ಮಾಡಿ. ಹೆಂಗೆ ಹೆಂಗೆ ಏ ಸ್ವಾಮಿ, ಅಲ್ಲಿ ಕೂತ್ಕೊಂಡು ಬರ್ತೀನಿ, ಏನು ಮಾಡಕ್ಕಾಗಲ್ಲ.